ಹಾಯ್ ಗಾಯ್ಸ್, ಇವತ್ತಿನ ವಿಡಿಯೋದಾಗ ಚೆಸ್ ಹೆಂಗೆ ಆಡ್ತಾರೆ ಅಂತ ಹೇಳ್ತೀನಿ ಬನ್ನಿ. ಗಾಯ್ಸ್, ಚೆಸ್ ಆಡೋಕ್ಕಿಂತ ಮೊದಲ ಚೆಸ್ ಏನಂತ ತಿಳ್ಕೊಬೇಕು. ಚೆಸ್ is a game played between two opponents on opposite sides of a board containing 64 squares of alternating colors. Each player has 16 pieces, 1 king, 1 queen, 2 rocks, 2 bishops, 1 kings and 8 pawns. Checkmate happens when the king is in a position to be captured and cannot escape from capture. Andra, chess is a game played between two opponents on a opposite sides of a board containing 64 squares. Andra, these two ಇದ್ರಾಗ ಎಷ್ಟು ಸ್ಕ್ವೇರ್ ಅದಂದ್ರೆ 64. ಚೆಸ್ ಯಾವ ಗೇಮ್ ಅಂದ್ರೆ, ಚೆಸ್ ಗೇಮ್ದಾಗ ಇಬ್ಬರು ಅಪೋನೆಂಟ್ ಇರ್ತಾರ. ಇಬ್ಬರು ಅಪೋನೆಂಟ್ ಒಬ್ಬ ಆ ಕಡೆ ಒಬ್ಬ ಈ ಕಡೆ ಹಿಂಗೆ ಕೂತ ಆಡೋದಿದ್ದು ಗೇಮ್. ಅದನ್ನು ಫಸ್ಟ್ ತಿಳ್ಕೊಬೇಕು ನಾವು. ಮತ್ತು ಈ ಚೆಸ್ದಾಗ ಏನೇನು ಇರ್ತಾವಂದ್ರೆ ರೂಕು, ಬಿಷಾಪು, ಕ್ವೀನು, ಕಿಂಗು ಮತ್ತು ಪಾನು, ಹಾರ್ಸ್ ಅಂದರೆ ನೈಟ್ ಇರುತ್ತೆ. ಇವೆಲ್ಲ ನಾನು ಕನ್ನಡದಾಗ ಹೇಳ್ತೀನಿ ಒಮ್ಮೆ. ಇದು ಏನು ನೋಡಕತ್ತಿರಲ್ಲ, ಇದು ಪಾನ್ ಅಂದರೆ ಇದು ಸೈನಿಕ, ಇದು ರೂಕ್ ಅಂದ್ರೆ ಇದು ಆನೆ, ಇದು ನೈಟ್ ಅಂದರೆ ಇದು ಹಾರ್ಸ್ ಕುದುರೆ, ಇದು ಬಿಷಾಪ್ ಅಂದ್ರೆ ಒಂಟೆ, ಇದು ಏನಂದ್ರೆ ರಾಜ, ಇದು ರಾಣಿ, ಇದು ಬಿಷಪ್ ಸೇಮ್ ಅಂದ್ರೆ ಒಬ್ಬರ ಕಡೆ ಎರಡು ಇರ್ತಾವೆ. ನಾ ಏನು ತೋರಿಸಿದ್ನಲ್ಲ ಇದು ಇವು ಮೂರು ಒಬ್ಬರ ಕಡೆ ಎರಡು ಇರ್ತಾವೆ. ಇದೇನು ಸೈನಿಕ ಐತಲ್ಲ 8 ಇರ್ತಾವೆ ಸೈನಿಕ. ಮತ್ತು ಇದೇನು ರಾಜ ರಾಣಿ ಒಂದೇ, ಇಬ್ಬರ ಕಡೆ ಅಂದ್ರೆ ಒಬ್ಬರ ಕಡೆ ಒಂದೇ, ರಾಜ ರಾಣಿ ಒಂದೇ. ಈ ಗೇಮ್ ಆಡೋಕ್ಕಿಂತ ಮೊದಲು ಇದು ರೂಲ್ಸ್ ಏನಂತ ತಿಳ್ಕೊಳ್ಳ. ಫಸ್ಟಿಗೆ ಮೇನ್ ರೂಲ್ಸ್ ಹೇಳ್ತೀನಿ. ಇದು ಹೆಂಗೆ ಆಡ್ತಾರ, ಯಾಕಾಯಿ ಹೆಂಗೆ ಬಿಟ್ರ ಅದು ಹೇಳ್ತೀನಿ. ಫಸ್ಟಿಗೆ ಸೈನಿಕ. ಈ ಸೈನಿಕ ಏನೈತಲ್ಲ, ಯಾವ್ದಾರ ಸೈನಿಕ, ಇದು 8 ಸೈನಿಕದಾಗ ಯಾವ್ದಾರ ಸೈನಿಕ. ಈ ಸೈನಿಕಗಳು ಬರೇ 1 ಇಲ್ಲ 2 ಮೂವ್ ಮಾಡ್ಬೋದು ಅಷ್ಟೇ. ಮತ್ತು ಆಮ್ಯಾಗ 2 ಮೂವ್ ಮಾಡಿ ಅವ್ರು ಮೂವ್ ಮಾಡಿದ್ಮ್ಯಾಗ ಮುಗೀತು, ನಾವು ಮಾಡ್ಬೋದು. ಮತ್ತು ಇದು ಏನಾರ ಹಿಂಗೆ ಬಂತು ತಡ್ರಿ, ಇದು ಏನಾರ 2 ಮೂವ್ ಆಯ್ತು ಹಿಂಗೆ ಬಂತು. ಈಗ ನಮ್ಮದು ಬ್ಲಾಕ್, ನಾವೆಲ್ಲಿ ಹೋಗೋಕ್ಕಾಗಲ್ಲ, ಇದು ಬರೇ ಸ್ಟ್ರೇಟ್ ಹೋಗ್ಬೇಕು. ಮತ್ತು ಅದು ಫಸ್ಟಿಗೆ 2 ಸ್ಟೆಪ್ಪು ಅದು ಬೇಕಂದ್ರೆ, ಇಲ್ಲಾಂದ್ರೆ ಒಂದು ಸ್ಟೆಪ್ ಹೋಗ್ಬೇಕು. ಮತ್ತು ಏನಾರ ಇದು ಹಿಂಗೆ ಸೈಡಿಗೆ ಬಂತಂದ್ರೆ ಅವಾಗ ಇದು ಸೈಡ್ ಕಾಯಿ ಅಷ್ಟ ಕಡಿಬೋದು, ಇದೇನು ಸ್ಟ್ರೇಟ್ ಬರ್ತಾ ಎಂದೂ ಕಡೆಗಾಗಲ್ಲ. ಮತ್ತದು ಈ ಸೈಡ್ನೂ ಆಗಿದ್ರೆ ನಡಿತೈತಿ, ಒಟ್ಟು ಈ ಸೈಡ್ ಆಗುತ್ತಾ ಓಕೆ ನಡಿತೈತಿ. ಮತ್ತು ನೀವು ಹಿಂಗೆ ಬ್ಯಾಕ್ ಬರೋಲ್ಲ, ಅದು ಇಲ್ಲಿಗೆ ಬಂದೈತಿ ನೀವು ಹಿಂಗೆ ಕಡಿತ ಇಲ್ಲ, ಓನ್ಲಿ ಫ್ರಂಟ್. ಮುಂದೆ ಹೋಗುತ್ತಾ ಅದು ಮುಂದೆ ಇರ್ಬೇಕು. ಮತ್ತು ನೆಕ್ಸ್ಟ್ ನಮ್ದು ರುಕ್ ಆನೆ ಹೆಂಗೆ ಹೋಗುತ್ತಂದ್ರೆ ಆಟದಾಗ ನಿಮ್ಗೆ ತೋರಿಸ್ತೀನಿ. ಇದು ಆನೆ ಹೆಂಗೆ ಹೋಗುತ್ತಂದ್ರೆ ಸ್ಟ್ರೇಟ್ ಹೋಗುತ್ತೆ, ಸ್ಟ್ರೇಟ್ ಲೆಫ್ಟ್ ಒಟ್ಟು ಸ್ಟ್ರೇಟ್. ಅದು ಹಿಂಗೆ ಹೋಗುತ್ತೆ, ಅಡ್ಡ ಹೋಗಲ್ಲ. ಅದು ಹಿಂಗಾರ ಹೋಗ್ಬೋದು ಇಲ್ಲ ಹಿಂಗಾರ ಹೋಗ್ಬೋದು, ಅದು ಎಲ್ಲರೂ ಹೋಗ್ಬೋದು, ಫುಲ್ ಲಾಸ್ಟ್ ಮಟಾರ ಹೋಗ್ಬೋದು, ಇಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಎಲ್ಲರೂ ಹೋಗ್ಬೋದು, ಗೊತ್ತಿಲ್ಲ ಎಲ್ಲಿ ಹೋಗುತ್ತಂತ. ಆದ್ರೆ ಅದು ಬರೇ ಹಿಂಗೆ ಲೆಫ್ಟ್ ರೈಟ್ ಹೋಗ್ಬೇಕು. ಅದೇನಾರು ನಡು ಇತ್ತಪ್ಪ, ನಡು ಐತಿ. ಈಗ ಹೆಂಗೆ ಹೋಗುತ್ತಂದ್ರೆ ಎಲ್ಲರೂ ಹೋಗ್ಬೋದು. ಮತ್ತು ಅಂದ್ರೆ ಸ್ಟ್ರೇಟ್ ಹಿಂಗನೂ ಬರ್ಬೋದು, ಮತ್ತು ಹಿಂಗನೂ ಹೋಗ್ಬೋದು, ಆಯಿತಾ. ಇದು ಆನೆ. ನೆಕ್ಸ್ಟ್ ನಮ್ದು
ನೈಟ್. ನೈಟ್ ಅಂದ್ರೆ ಹಾರ್ಸ್ ಹೇಳಿದ್ನಲ್ಲ. ನೈಟ್ ಅಂದ್ರೇನೆ ಹಾರ್ಸ್, ಮೀನ್ಸ್ ಕುದುರೆ. ಕುದುರೆ ಹೆಂಗೆ ಹೋಗುತ್ತಂದ್ರೆ, ಕುದುರೆ ಫಸ್ಟ್ ಸ್ಟಾರ್ಟಿಂಗ್ ಅದು ಇಲ್ಲಿರುತ್ತೆ. ಸ್ಟಾರ್ಟಿಂಗ್ ಗೇಮು ಅದು ಎಲ್ ಶೇಪ್ ಹೋಗುತ್ತೆ. ಎಲ್ ಶೇಪ್ ಅದು ಹೆಂಗಾರ ಎಲ್ ಶೇಪ್ ಆಗಿರಲಿ. ಇದು ಇದೇನೈತಲ್ಲ ಹಾರ್ಸ್ ಬರೇ ಎಲ್ ಶೇಪ್ ಹೋಗುತ್ತಾ. ಅದು ಎಲ್ ಶೇಪ್ ಹೋಗ್ಕೊಂತ ಫುಲ್ ಲಾಸ್ಟಿನ ಮಟ್ಟಾರ ಹೋಗ್ಬೋದು. ಎಲ್ ಶೇಪು ಮತ್ತು ಎಲ್ ಶೇಪು ಮತ್ತು ಎಲ್ ಶೇಪು ನೋಡ್ರಿ. ಎಲ್ ಶೇಪ ಹೋಗ್ಬೇಕಿದು. ಮತ್ತು ಇದು ಏನಾರ ನಡು ಇತ್ತಪ್ಪ. ಈಗ ಯಾವ ಎಲ್ ಶೇಪ್ ಹೋಗುತ್ತಂತ ನೀವು ಕೇಳ್ಬೋದು. ಈ ಎಲ್ ಶೇಪರ ಹೋಗ್ಬೋದು, ಮತ್ತು ಇದು ಯಾವ ಈ ಎಲ್ ಶೇಪರ ಹೋಗ್ಬೋದು, ಮತ್ತು ಈ ಎಲ್ ಶೇಪರ ಹೋಗ್ಬೋದು, ಮತ್ತು ಈ ಎಲ್ ಶೇಪರ ಹೋಗ್ಬೋದು, ಮತ್ತು ಈ ಎಲ್ ಶೇಪರ ಹೋಗ್ಬೋದು. ಇದನ್ನೂ ಹೋಗ್ಬೋದು. ಅದು ಮತ್ತು ಇದನ್ನೂ ಹೋಗ್ಬೋದು, ಮತ್ತು ಇದನ್ನೂ ಹೋಗ್ಬೋದು. ಒಟ್ಟು ಎಲ್ ಶೇಪ್ ಹೋಗುತ್ತಲ್ಲ. ಮತ್ತು ಅದು ಒಂದೇ ಎಲ್ ಶೇಪ್ ಅಲ್ಲ. ಮತ್ತು ಆಯ್ತಲ್ಲಪ್ಪ ಇದನ್ನೂ ಎಲ್ ಶೇಪ್. ಅದು ಫಸ್ಟಿಗೆ ಅದು ಎರಡು ಮೂವ್ ಆಗುತ್ತೆ, ಆಮೇಲೆ ಎಲ್ ಶೇಪ್. ನೀವು ಹಿಂಗೆ ಹೇಳ್ಬೋದು, ಹಿಂಗೆ ಎಲ್ ಶೇಪ್. ಅದು ಎರಡು ಮೂವ್ ಮಾಡಿ ಆಮೇಲೆ ಎಲ್ ಶೇಪ್. ಓಕೆ. ಈಗ ಒಂದು ಬಿಷಾಪ್ ಅಂದ್ರೆ ಒಂಟೆ. ನೀವು ಹೆಂಗೆ ಆನೆ ಐತಲ್ಲ, ಆನೆಗತ್ತೇನೆ ಇದನ್ನೂ ಸೇಮ್, ಆದ್ರೆ ಇದು ಅಡ್ಡೋಗುತ್ತೆ ಅಷ್ಟೇ. ಈಗ ಇದೆಲ್ಲ ಐತಲ್ಲ, ಆನೆ ಹಂಗೆ ಫುಲ್ ಸ್ಟ್ರೇಟ್ ಲಾಸ್ಟ್ ಮಟ್ಟ ಹೋಗೋದಲ್ಲ, ಇದನ್ನೂ ಸೇಮ್. ಇಲ್ಲ ಐತೆ ನೋಡ್ರಿ, ಇದು ಪೂರ ಅಲ್ಲಿ ಎಂಡಿನ ಮಟ್ಟ ಹೋಗ್ಬೋದು. ಹಿಂಗೆ ಸೈಡ್ ಹೊಡ್ಕೊಂತ ನೋಡ್ರಿ, ಎಂಡಿನ ಮಟ್ಟ ಹೋಗ್ತು ಸೈಡ್ ಹೊಡ್ಕೊಂತ. ಮತ್ತು ಯಾವ್ದಾರು ಬಂದ್ರೆ ಹೊಡಿಬೋದು. ಹಿಂಗೆ ಸೈಡು. ಮತ್ತು ಇನ್ನೊಂದು ಇವು ಒಂಟಿ ಏನಿರ್ತಾವಲ್ಲ, ಇವು ಎರಡು ಇರ್ತಾವ ಅನ್ನಲ್ಲ, ನಾ ಆಗಲ್ಲ ಅಂದೆ. ಎರಡು ಇರ್ತಾವೆ ಒಂಟಿ. ಒಂದು ಕರಿ ಸ್ಕ್ವೇರ್ದಾಗ ಇರುತ್ತೆ, ಒಂದು ಬಿಳಿ ಸ್ಕ್ವೇರ್ದಾಗ ಇರುತ್ತೆ. ಮತ್ತು ಇದನ್ನ ನೀವು ನೋಡಕತ್ತೀರಲ್ಲ, ಇಷ್ಟು ಬಿಳಿ ಸ್ಕ್ವೇರ್ ಇದು ಎಲ್ಲರ ಹೋಗ್ಬೋದು. ಬಿಳಿ ಸ್ಕ್ವೇರ್ ಎಲ್ಲರ ಹೋಗ್ಬೋದು. ಅಂದ್ರೆ ಈಗ ಇಲ್ಲೇ ಹೋಗ್ಬೇಕು. ಇಲ್ಲಿ ಹೆಂಗೆ ಹೋಗುತ್ತಪ್ಪ, ಇದು ಇಲ್ಲೇ ಐತಿ, ಹಿಂಗೆ ಹೋಗಲ್ಲ. ಇದು ಆನೆ ಅಲ್ಲ ಅಂತ ಕೇಳ್ಬೋದು. ಇದು ಇಲ್ಲ ಐತಿಲ್ಲ, ತಡ್ರಿ ನಿಮ್ಗೆ ಒಂದು ಕಾಯಿ ಇಟ್ಟಾಗ ಅವತ್ತಾಗತ್ತ. ನಾವು ಇದನ್ನ ಹೆಂಗಾರ ಮಾಡಿ ಹೊಡಿಬೇಕು. ಹೆಂಗೆ ಹೊಡಿಬೇಕು ಹೇಳ್ತೀನಿ ಬನ್ನಿ. ಹಿಂಗೆ ಸೈಡ್ ಹೋಗ್ಬೇಕಾ ನೀವು. ಫಸ್ಟ್ ಸೈಡ್ ಹೋದ್ಮ್ಯಾಗ ಆಮ್ಯಾಗ ಬಂತಿಲ್ಲ, ಹಿಂಗೆ ಹೊಡಿಬೇಕು ಸೈಡ್ ಇದ್ದಿದ್ದು. ಇದು ಏನು ನೀವು ವೈಟ್ ಬಾಕ್ಸ್ ಕಾಣಕತ್ತೀರಿ, ಇದು ಎಲ್ಲರ ಹೋಗ್ಬೋದು. ಆದ್ರೆ ಒಂದ ಮೂದಾಗ ಬರೀ ಈ ಕಡೆ ಸೈಡು ಒಂದ ಸತಿಗೆ ಹೋಗ್ಬೋದು. ಆದರೆ ಏನು ಈ ಕಡೆ ಬೇರೆ ಸೈಡಿನ್ನು ಎರಡು ಮೂವತ್ತಾದ್ರೂ ಹೋಗ್ಬೋದು. ಮತ್ತು ಇದು ಏನೈತಲ್ಲ, ಇದು ಬ್ಲ್ಯಾಕ್ ಸೇಮ್. ಇದು ವೈಟ್ದಾಗ ಹೋಗುತ್ತೆ, ಆದರೆ ಇದು ಬ್ಲ್ಯಾಕ್ದಾಗ ಹೋಗುತ್ತೆ ಅಷ್ಟೇ. ಈಗ ನಮ್ದು ಏನಂದ್ರೆ ನಮ್ಮದು ರಾಣಿ. ಇದು ರಾಣಿ ಏನಂದ್ರೆ, ರಾಣಿ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಗೇಮ್ದಾಗ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆ ಹೇಳ್ರಿ, ಇದು ನೀವೇನೀಗ ಹೇಳಿ ಆನೆ ಅಂದ್ರಿ, ಆನೆ ಪವರು, ಒಂಟಿ ಪವರು ಮತ್ತು ಅಷ್ಟೇ. ಆನೆ ಪವರ್, ಒಂಟಿ ಪವರ್ ಇದಕ್ಕೆ ಒಂದಕ್ಕೆ ಇರ್ತ. ಹೆಂಗೆ ಗೊತ್ತಾ ನೋಡ್ರಿ, ಇದೇನೈತಲ್ಲ ರಾಣಿ, ಹಿಂಗೆ ಹೊಡೆದ್ರೆ ಹಿಂಗೆ ಸ್ಟ್ರೇಟ್ ಹೋಗ್ಬೋದು. ಮತ್ತು ನಾ ಏನಂದಿದ್ದು ನಿಮ್ಗೆ, ಒಂಟೆ ಹೆಂಗೆ ಹೋಗುತ್ತೆ, ಕ್ರಾಸ್ ಹೋಗುತ್ತೆ. ಇದು ಕ್ರಾಸ್ನೂ ಹೋಗ್ಬೋದು, ಮತ್ತು ಹಿಂಗೂ ಹೋಗ್ಬೋದು. ಅಂದ್ರೆ ಇದು ಏನು ಗೊತ್ತಾ, ಆನೆ ಪ್ಲಸ್ ಒಂಟಿ. ಇದು ಆನೆ ಪ್ಲಸ್ ಒಂಟಿ ಇಸ್ಕಾಲ್ ಟು ಕ್ವೀನ್, ರಾಣಿ. ಹಿಂಗೆ ಹೋಗ್ಬೋದು, ಸ್ಲ್ಯಾಂಟ್ ಹೋಗ್ಬೋದು. ಮತ್ತು ಇನ್ನೊಂದು, ಇದು ಏನಾರು ನಡುವು ಇತ್ತಂದ್ರೆ, ಈ ನಡುವಿಂದ ಇದು ಇಷ್ಟು ಸ್ಕ್ವೇರ್ದಾಗ ಯಾವ್ದಾರ ಕಾಯಿ ಇದ್ರೆ ಮುಗೀತು ಅದ್ರ ಕತೆ. ಅದು ಪಕ್ಕ ಹೊಡಿತೈತಿ. ಮತ್ತು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಗೇಮ್ದಾಗ ರಾಜ. ಈ ರಾಜಂದು ಏನೂ ಇಲ್ಲ. ಈ ರಾಜಂಗೆ ಎಲ್ಲರೂ ಕಾಯ್ತಿರ್ತಾರೆ. ಇದು ಬರೇ ಒಂದೇ ಕಡೆ ಕುಂತಿರ್ತೈತಿ. ಆದರೆ ಯಾರು ಹಿಂಗೆ ಈಗ ನಾಗಲ್ಲಿ ಹೇಳಿದೆ, ಇದೇನು ಒಂಟಿ ಪ್ಲಸ್ ಆನೆ ಅಷ್ಟು ಪವರ್ ಇದ್ದಿತ್ತು. ಇದು ರಾಣಿ ಹಿಂಗೆ ಬಂತು, ಮತ್ತು ಹಿಂಗತ್ತೆ ಆನೆ ಬಂತು, ಮತ್ತು ಇದು ಒಂಟಿನೂ ಬಂತು ನೋಡ್ರಿ. ಹಿಂಗೆ ಬಂದಾಗ ಇದು
ಜಸ್ಟ್ ಎಲ್ಲೂ ಹೋಗೋಕ್ಕಾಗಲ್ಲ. ಅವಾಗ ಒಂದು ಸ್ಟೆಪ್ ಮೂವ್ ಮಾಡ್ಬೋದು. ಇದು ಇಲ್ಲ, ಇದಿಷ್ಟ ಐತಿ. ಅವಾಗ ಒಂದು ಸ್ಟೆಪ್ ಮೂವ್ ಮಾಡ್ಬೋದು ಅಷ್ಟೇ. ಮಮ್ಮಿ ತಡಿ, ಒಂದು ಸ್ಟೆಪ್ ಅಷ್ಟೇ ಮೂವ್ ಮಾಡ್ಬೋದು. ಅವಾಗ ಇದು ಒಂದು ಮೂವ್ ಮಾಡ್ಬೋದು. ಇಲ್ಲಾಂದ್ರೆ ಹಿಂಗೆ ಸೈಡ್ನು ಮಾಡ್ಬೋದು. ಸೈಡ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ರಾಣಿ ಹಿಂಗೆ ಹೋಗುತ್ತೆ. ಅದಕ್ಕೆ ಈ ಕಡೆ ಸೈಡ್ ಮಾಡ್ಬೋದು. ಹಿಂಗೆ ಇದು ಹಿಂಗೆ ಹೋಗುತ್ತೆ ಅಷ್ಟೇ. ಇದು ಏನೈತಲ್ಲ ಈ ಗೇಮ್ದಾಗ ಕಾಯಿ ಎಲ್ಲ ಹೆಂಗೆ ಹೋಗ್ತಾವು ಅಂತ ಅಷ್ಟೇ ಗೊತ್ತಾದ್ರೆ ಪ್ರಾಕ್ಟೀಸ್ ಮಾಡಿದ್ದು ಬಂದಬಾರ್ದು. ಮತ್ತು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ರೂಲು, ಈ ರೂಲಿಂತ ನೀವು ಮ್ಯಾಚ್ ಗೆಲ್ಬೋದು. ಇದೇನು ಗೊತ್ತಾ, ಇದು ಸ್ವಲ್ಪ ವಿಯರ್ಡ್ ಅನ್ಸುತ್ತೆ ನಿಮ್ಗೆ. ಆದ್ರೆ ನೀವು ಇದನ್ನು ಮಾಡಿದಾಗ ಇದು ಕರೆಕ್ಟ್ ಐತಿ, ಮಜಾ ಬರುತ್ತೆ ನಿಮಗೂ ಅನ್ಸುತ್ತೆ. ಸೈನಿಕ ಅಲ್ಲಿ ಇಲ್ಲೇ ಇರ್ತಾವೆ. ಇದಿಷ್ಟು ಇಲ್ಲೆಲ್ಲ ಕಾಯಿ ಇರ್ತಾವೆ. ನಾ 2 ಮೂವ್ ಮಾಡಿದ್ವಿ. ನಾ ಇಷ್ಟು ಫುಲ್ ಲಾಸ್ಟಿನ ಮಟ್ಟ ತಗೊಂಡೋದ್ವಿ. ಇಲ್ಲಿ ಏನಾಗುತ್ತಾ, ಇದನ್ನ ಲಾಸ್ಟಿನ ಮಟ್ಟ ತಗೊಂಡೋದ್ಮ್ಯಾಗ ನಾವು ಈಗ ನಮ್ಮದು ಯಾವ್ದಾರ ಒಂದು ಕಾಯಿ ಕಡ್ದಿರ್ತಾರ. ಇಲ್ಲ, ನಮ್ಮ 3 ಕಾಯಿ ಕಡ್ದಿರ್ತಾರ. ಆನೆ, ಒಂಟಿ ಮತ್ತು ಅದು ಹೇಳಿದ್ನಲ್ಲ ರಾಣಿ, 3 ಕಾಯಿ ಕಡ್ದಿರ್ತಾರ ಒಂದೊಂದು. ಅವಾಗ ನಮ್ಗೆ ಯಾವ್ದಾರ ಈಗ ಇದಿಷ್ಟು ಲಾಸ್ಟಿನ ಮಟ್ಟ ತಗೊಂಬಂದ್ರೆ ನಾವು ಆ ಕಾಯಿನ ಒಳ್ಳೆ ತರ್ಬೋದು. ಓಕೆ. ಮತ್ತು ನಮ್ಮ ಕಡೆ ಯಾವುದು ಕಡ್ದಿಲ್ಲಪ್ಪ, ಇನ್ನು ಸೈನಿಕನೂ ಕಡ್ದಿಲ್ಲ ನಮ್ಗೆ ಅನ್ನೋವಾಗ ನಾವು ಸೈನಿಕನ ಇಲ್ಲಿ ಕರ್ಕೊಂಬಂದು, ಇದು ಏನೈತೆ ನಮ್ಮ ಕಡೆ ರಾಣಿ ಐತಿ, ನಾವು ಇನ್ನೊಂದು ರಾಣಿ ಇಟ್ಕೋಬೋದು. ಇನ್ನೊಂದು ರಾಣಿ ಇಟ್ಕೊಂಡು ಆಡ್ಬೋದು. ಮತ್ತು ಆಮ್ಯಾಗ ಇದು ಏನು ಮಾಡಿದ್ಮ್ಯಾಗ ಅಪೋನೆಂಟಿಗೆ ಫುಲ್ ಟಫ್ ಆಗ್ಬಿಡುತ್ತೆ ಆಡೋದು. ಅದಕ್ಕೆ ರೂಲ್ ಐತಿ. ಮತ್ತು ಇದು ರೂಲ್ ಅವರು ಕರೆಕ್ಟ್ ಮಾಡ್ಯಾರ. ಯಾಕಂದ್ರೆ ಇದಿಷ್ಟು ಕಾಯಿ ಇರ್ತಾವ, ಇಲ್ಲೇ ಪಾನ್ ಇರ್ತಾವ. ಪಾನ್ ಬರೀ ಸ್ಟ್ರೇಟ್ ಹೋಗುತ್ತಾ ಸೈನಿಕ. ಮತ್ತು ಅದು ಎಲ್ಲಿ ಹಿಂಗೆ ಹೋಗಲ್ಲ. ಯಾವ್ದಾರು ಕಾಯಿ ಸೈಡಿಗೆ ಬಂದ್ರೆ ಕಡಿಯೋದಷ್ಟೇ ಅದ್ರ ಕೆಲಸ. ಅದಕ್ಕೆ ಯಾವರ ಪಾನ್ ಇಲ್ಲಿ ಮಟ್ಟ ಬರೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಮಟ್ಟ ಬಂತು, ಪ್ರಮೋಟ್ ಆಯ್ತು, ಆಮ್ಯಾಗ ಅದು ಆದ ಕೂಡಲೇ ಹೊಡೆದು ಬಿಡ್ತಾರೆ. ಅದಕ್ಕೆ ಇದು ಯಾವಾಗಾರ ರೇರ್ಲಿ ಆಗುತ್ತೆ ಇದು. ಗೊತ್ತಾಯ್ತಾ? ಚೆಸ್ ಆಡೋದು ಇದು. ಮತ್ತೇನಿಲ್ಲ ಇದ್ರಾಗ. ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂತೋದ್ರೆ ಬರುತ್ತೆ ಚೆಸ್. ಇಷ್ಟ ಏನಿಲ್ಲ ಚೆಸ್ದಾಗ. ಪ್ರಾಕ್ಟೀಸ್ ಮಾಡಿರಿ, ನಿಮಗೂ ಬರುತ್ತೆ ಚೆಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.